ಎಲ್ಲ ಆತ್ಮ ಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಚಿಂತನೆ ಜೀವಾತ್ಮನ ಸ್ಥಿತಿ, ಸ್ಟೇಟ್ ಆಫ್ ಎ ಬೀಯಿಂಗ್. ಆತ್ಮಕ್ಕೆ ಯಾವ ಸ್ಥಿತಿಯೂ ಇಲ್ಲ. ಆತ್ಮ ಸಾಕ್ಷಿ, ಶುದ್ಧ ಚೈತನ್ಯ. ಜೀವ ಜೀವಾತ್ಮನಿಗೆ ದೇಹ ಮನಸ್ಸು ಬುದ್ಧಿ ನಾನು ಅಂತ ಹೇಳುವವನಿಗೆ ದೇಹ ಮನಸ್ಸು ಬುದ್ಧಿಯ ಸ್ಥಿತಿ ಆರೋಪ ಆಗ್ತದೆ, ಸೂಪರ್ ಇಂಪೋಷನ್ ಆಗ್ತದೆ. ಕೆಲವರು ಯಾವಾಗಲೂ ಖುಷಿಯಲ್ಲಿರ್ತಾರೆ, ಕೆಲವರು ದುಃಖ ಪಡ್ತಾರೆ, ಕೆಲವರು ಸಿಟ್ಟು ಮಾಡ್ಕೊಳ್ತಾರೆ. ಇದು ಜೀವಾತ್ಮನ ಸ್ಥಿತಿ. ಈ ಜೀವಾತ್ಮನ ಸ್ಥಿತಿಯನ್ನ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಜೀವನದಲ್ಲಿ ಸಂತೋಷವಾಗಿ ಆನಂದವಾಗಿ ಇದ್ದಕ್ಕೆ ಸಾಧ್ಯ ಇದೆಯಾ? ಇದು ಪ್ರಶ್ನೆ. ಇದಕ್ಕೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ ಒಬ್ರು ಪುಸ್ತಕ ಬರೆದಿದ್ದಾರೆ, ಬೀಯಿಂಗ್ ಸೂಪರ್ ನ್ಯಾಚುರಲ್ ಅಂತ. ಬಹಳ ಒಳ್ಳೆ ಸುಂದರವಾದ ಪುಸ್ತಕ. ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರಿಗೆ 20ನೇ ವರ್ಷದಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ರಂತೆ. ಕಾರ್ ಡ್ರೈವ್ ಮಾಡಿದ್ರೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗ್ಬಿಟ್ಟು ಬೆನ್ನಿನ ಎಲ್ಲಾ ಮೂಳೆಗಳು ಮುರಿದೋಗ್ಬಿಟ್ಟು ಬಹಳ ಕಷ್ಟದ ಪರಿಸ್ಥಿತಿ. ಡಾಕ್ಟರ್ ಹೇಳಿದ್ರು, ಇಡೀ ಜೀವನದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತ. ಜೀವನದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತ, ಮಂಚದ ಮೇಲೆ ಮಲಗಿರ್ಬೇಕು. ಡಾಕ್ಟರ್ ಜೋ ಡಿಸ್ಪೆನ್ಸಾಗೆ ಅಯ್ಯೋ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಯೋಚನೆ. ಆ ಜೀವನವನ್ನು ನಾನು ಬದಲಾಯಿಸ್ಬೇಕಂತ ಹೇಳ್ಬಿಟ್ಟು ಮಲಗಿದ್ದಲ್ಲೇ ದೇಹದ ಬೆನ್ನು ಮೂಳೆಗಳು ಸರಿಯಾಗುವುದನ್ನ ಯೋಚನೆ ಮಾಡಿದ್ರು, ಕಲ್ಪನೆ ಮಾಡಿದ್ರು. ಆ ಕಲ್ಪನೆ ಮಾಡಿ ದೇಹದ ಬೆನ್ನು ಮೂಳೆಗಳು ಸರಿಯಾಗ್ತಾ ಹೋದು. ಯಾಕಂದ್ರೆ ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಆ ಪರಿಣಾಮ ದೇಹದಲ್ಲಿ ಬದಲಾವಣೆ ಆಗ್ತದೆ. 6 ತಿಂಗಳಲ್ಲಿ ಅವ್ರು ನಡೆದಾಟ ಶುರು ಮಾಡ್ಬಿಟ್ರು. ಡಾಕ್ಟರ್ಗಳಿಗೆ ಬಹಳ ಆಶ್ಚರ್ಯ, ಯಾರಿಗೆ ನಡಿಲಿಕ್ಕೆ ಆಗುದಿಲ್ಲ, ಯಾರ ಬೆನ್ನು ಮೂಳೆ ಎಲ್ಲ ಮುರಿದೋಗ್ಬಿಟ್ಟಿದೆ, ಅವ್ರು ನಡಿಲಿಕ್ಕೆ ಶುರು ಆದ್ರು ಅಂತ. ಆಮೇಲೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ತನ್ನ ಅನುಭವವನ್ನು ಬೇರೆ ಹೇಳಿ ಹಲವಾರು ಜನರಿಗೆ ತಮ್ಮ ಮನಸ್ಸಿನ ಶಕ್ತಿಯ ಮೂಲಕ ದೇಹವನ್ನು ವಾಸಿ ಮಾಡೋದನ್ನು ಹೇಳ್ಕೊಟ್ರು. ಸಾವಿರಾರು ಜನ ಬೇರೆ ಬೇರೆ ರೋಗಗಳು, ಕ್ಯಾನ್ಸರ್, ರುಮ್ಯಾಟಿಸಮ್, ಇಂಥ ರೋಗಗಳಿಂದ ಹೊರಗೆ ಬಂದ್ರ ಡಾಕ್ಟರ್ ಜೋ ಡಿಸ್ಪೆನ್ಸ್ ಅವರ ಪ್ರವಚನ ಕೇಳಿ. ಅವ್ರ ಯೂಟ್ಯೂಬ್ ವಿಡಿಯೋ ಇದಾವೆ, ಅವ್ರ ಬುಕ್ಸ್ ಇದಾವೆ, ನೋಡಿ. ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕೊಂದು ನಾವೊಂದು ಒಂದು ಪ್ರಯತ್ನ ಮಾಡೋಣ. ನಿಮ್ಮ ಕೈಯಲ್ಲಿ ಒಂದು ಹುಣಸೆ ಹಣ್ಣು ಇದೆ ಅಂತ ತಿಳ್ಕೊಳ್ಳಿ, ಟ್ಯಾಮರಿನ್ ಹುಣಸೆ ಹಣ್ಣು. ಅದರ ಬಾಯಲ್ಲಿ ಹಾಕೊಳ್ಳಿ. ಕಲ್ಪನೆ, ಆ ಹುಣಸೆ ಹಣ್ಣನ್ನ ಬಾಯಲ್ಲಿ ಜಗಿಲಿಸು ಮಾಡಿ ಕಲ್ಪನೆಯಲ್ಲಿ. ಏನಾಯ್ತು, ನಾಲಿಗೆಯಲ್ಲೆಲ್ಲ ನೀರು ಬರಲಿಕ್ಕೆ ಶುರು ಆಗುತ್ತೆ. ಹೌದಾ? ಹುಣಸೆ ಹಣ್ಣು ನಿಜ ಅಲ್ಲ, ಕಲ್ಪನೆ ಮಾತ್ರ. ಆ ಕಲ್ಪನೆಯ ಹುಣಸೆ ಹಣ್ಣು ಮನಸ್ಸಿನಲ್ಲಿ ನಾಲಿಗೆಯಲ್ಲಿ ನೀರು ಬರಲಿಕ್ಕೆ ಶುರು ಆಯ್ತು, ದೇಹದಲ್ಲಿ ಬದಲಾವಣೆ ತಂತು. ನಮ್ಮ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳನ್ನ ಉದ್ರೇಕ ಮಾಡಿದವು. ಥಿಂಕಿಂಗ್ ಎಫೆಕ್ಟೆಡ್ ಅವರ್ ಫೀಲಿಂಗ್. ಸೊ ಏನಾಯ್ತು, ಏನಾಗ್ತಾ ಇದೆ? ನಮ್ಮ ಮಿದುಳಿನಲ್ಲಿ ಯೋಚನೆಗಳಿದ್ದಾವೆ, ಥಿಂಕಿಂಗ್. ನಮ್ಮ ಪ್ರತಿಯೊಂದು ಯೋಚನೆ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಅದೊಂದು ಕೆಮಿಕಲ್, ಅದಕ್ಕೆ ಹಾರ್ಮೋನ್ ಅಂತ ಹೇಳ್ತಾರೆ. ಪ್ರತಿ ಯೋಚನೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಆ ಕೆಮಿಕಲ್ ನಮ್ಮ ದೇಹದಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದು, ಕೆಮಿಕಲ್ ರಿಯಾಕ್ಷನ್ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ಎಮೋಷನ್ಸ್ ಅಂತ ಹೇಳ್ತೇವೆ. ಭಾವೋದ್ರೇಕ ಅಂತ ಹೇಳ್ತೇವೆ ಎಮೋಷನ್ಸ್ಗೆ ಕನ್ನಡದಲ್ಲಿ.
ಆ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ರಾಸಾಯನಿಕ ಪ್ರಯೋಗ ನಡೀತದೆ ನಮ್ಮ ದೇಹದಲ್ಲಿ, ಪ್ರಚೋದನೆ ನಡೀತದೆ. ಆಗ ಅದರ ಅನುಭವಕ್ಕೆ ಭಾವನೆ ಅಂತ ಹೇಳ್ತೇವೆ. ಇಲ್ಲಿ ಆತ್ಮ ಇಲ್ಲಿ ಬಂತು, ಆತ್ಮ ಸಾಕ್ಷಿ, ಅದು ಅರಿವು. ಥಿಂಕಿಂಗ್ ಯೋಚನೆ, ಭಾವೋದ್ರೇಕ ಎಮೋಷನ್ಸ್, ಮತ್ತು ಭಾವನೆಗಳು ಫೀಲಿಂಗ್, ಇದು ಮೂರು ಒಂದರ ಹಿಂದೆ ಒಂದು ಸೇರ್ಕೊಳ್ತಾರೆ. ಇದೊಂದು ಚಕ್ರ, ಇದು ಚಕ್ರ ವ್ಯೂಹ. ಏನಾಗ್ತದೆ, ನಮ್ಮ ಎಲ್ಲ ಭಾವನೆಗಳಿದಾವಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಸಿಟ್ಟು, ಬೇಜಾರು, ಎಲ್ಲ ಅವೆಲ್ಲ ನಮ್ಮ ದೇಹದಲ್ಲಿ ನಡೆಯುವ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆಗಳು. ಇದನ್ನ ಯಾರು ಹೇಳಿದ್ರು? ಒಬ್ಳು ಹೆಂಗಸ್ ಡಾಕ್ಟರ್, ಅವರಿಗೆ ಗರ್ಭಿಣಿ ಆದ್ರು. ಗರ್ಭಿಣಿ ಆದ ಸಮಯದಲ್ಲಿ ಅಮೆರಿಕದಲ್ಲಿ ತುಂಬಾ ರೀತಿಯ ಎಮೋಷನ್ಸ್ ಬರ್ತದೆ, ಭಾವೋದ್ರೇಕ ಆಗ್ತಿತ್ತು. ಆವಾಗ ಅದನ್ನು ಸ್ಟಡಿ ಮಾಡಿ ಅವರೊಂದು ಪುಸ್ತಕ ಬರೆದ್ರು, ಮಾಲಿಕ್ಯೂಲ್ಸ್ ಆಫ್ ಎಮೋಷನ್ ಅಂತ. ನಮ್ಮ ಎಲ್ಲ ಭಾವನೆಗಳು ನಮ್ಮ ದೇಹದಲ್ಲಿ ನೋಡುವ ಕೆಮಿಕಲ್ ರಿಯಾಕ್ಷನ್ಸ್ ಅಂತ. ಯೋಚನೆಗಳು ಆ ಹಾರ್ಮೋನ್ ಪ್ರಚೋದನೆ ಮಾಡ್ತವೆ, ಕೆಮಿಕಲ್ ರಿಯಾಕ್ಷನ್ ಪ್ರಚೋದನೆ ಮಾಡ್ತವೆ. ಆ ಕೆಮಿಕಲ್ ರಿಯಾಕ್ಷನ್ ಭಾವನೆಗಳು, ಫೀಲಿಂಗ್ ಅನ್ನು ಕ್ರಿಯೇಟ್ ಮಾಡ್ತವೆ. ಆ ಫೀಲಿಂಗ್ ನಮ್ಮ ಥಿಂಕಿಂಗ್ ಪ್ರಚೋದನೆ ಮಾಡ್ತವೆ. ಇದೊಂದು ಚಕ್ರ ಆಗ್ಬಿಡ್ತದೆ. ಥಿಂಕಿಂಗ್, ಎಮೋಷನ್ಸ್, ಫೀಲಿಂಗ್, ಥಿಂಕಿಂಗ್, ಎಮೋಷನ್ಸ್, ಫೀಲಿಂಗ್, ಇದೊಂದು ಚಕ್ರ ಆಗ್ಬಿಡ್ತದೆ. ಈ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಮ್ಮ ದೇಹಕ್ಕೆ ಒಂದು ವಿಶೇಷ ಏನಂದ್ರೆ, ದೇಹಕ್ಕೆ ಕೆಮಿಕಲ್ ಅಡಿಕ್ಷನ್ ಅಂತ ಹೇಳ್ತಾರೆ. ಒಬ್ಬ ಕಾಫಿ ಕುಡಿಬೇಕಾದ್ರೆ ಅಥವಾ ಟೀ ಕುಡಿಯೋನಾದ್ರೆ, ಆ ಹೊತ್ತಿಗೆ ಕಾಫಿ ಟೀ ಕುಡಿದ್ರೆ ನಾಳೆಗೆ ಏನೋ ಆಗುತ್ತೆ, ದೇಹದ ಬೇಕು ಬೇಕು ಅಂತ ಹೇಳ್ತದೆ. ಕುಡುಕ ಇದ್ದಾನೆ, ಅವನಿಗೆ ಕುಡಿದಿದ್ರೆ ದೇಹದಲ್ಲಿ ರಿಯಾಕ್ಷನ್ಸ್ ಆಗ್ತವೆ. ಅಂದ್ರೆ ನಮ್ಮ ದೇಹ ಕೆಮಿಕಲ್ ಅಡಿಕ್ಷನ್ ಸಿಕ್ಕತ್ತೆ, ಕೆಮಿಕಲ್ ಅಡಿಕ್ಷನ್ಗೆ ಉಂಟಾಗುತ್ತದೆ. ಇದು ಹೇಗಾಗ್ತದೆ? ಥಿಂಕಿಂಗ್ ಯೋಚನೆ, ಎಮೋಷನ್ಸ್ ಭಾವೋದ್ರೇಕ, ಅದರ ಅನುಭವ ಫೀಲಿಂಗ್, ಅದು ಪುನಃ ಥಿಂಕಿಂಗ್, ಇದು ಚಕ್ರ, ಇದು ಸಿಕ್ಕಾಕೊಡ್ತೇವೆ. ಈಗ ಏನಾಯ್ತು, ನಮ್ಮ ಎಲ್ಲ ಯೋಚನೆಗಳು ನಮ್ಮ ಹಳೆಯ ನೆನಪುಗಳಿಂದ ಬರ್ತವೆ, ಪಾಸ್ಟ್ ಮೆಮೊರೀಸ್. ಹಳೆಯ ಯೋಚನೆಗಳು ಈಗ ನೆನಪನ್ನು ಕೊಡ್ತವೆ, ಪಾಸ್ಟ್ ಮೆಮೊರೀಸ್ ಈಗ. ಸೊ ಅದೇನ್ ಮಾಡ್ತದೆ, ನಮ್ಮ ದೇಹದಲ್ಲಿ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡ್ತದೆ, ರಿಯಾಕ್ಷನ್ಸ್. ಆ ಕೆಮಿಕಲ್ಸ್ ಏನ್ ಮಾಡ್ತದೆ, ಪುನಃ ನಮ್ಮ ಯೋಚನೆಗಳನ್ನು ಜಾಸ್ತಿ ಉದ್ರೇಕ ಮಾಡ್ತದೆ. ಕೆಮಿಕಲ್, ಥಿಂಕಿಂಗ್, ಎಮೋಷನ್ಸ್, ಫೀಲಿಂಗ್, ಥಿಂಕಿಂಗ್, ಈ ಸೈಕಲ್ ಸಿಕ್ಕಾಕೊಳ್ತೇವೆ. ಎಲ್ಲ ಯೋಚನೆಗಳು ಹಿಂದಿನ ನೆನಪುಗಳು, ಪಾಸ್ಟ್ ಮೆಮೊರೀಸ್. ದೇಹ ಅನ್ನೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆ. ಆ ಹಿಂದಿನ ನೆನಪುಗಳು ಪ್ರೆಸೆಂಟ್ ಮೂಮೆಂಟ್ ಬಂದಾಗ ದೇಹದಲ್ಲಿ ಬದಲಾವಣೆ ಆಯ್ತು, ಆವಾಗ ಎಲ್ಲ ರೋಗಗಳು ಶುರು ಆಗ್ತದೆ. ಅದಕ್ಕೋಸ್ಕರ ವಿಜ್ಞಾನಿಗಳು ಹೇಳ್ತಾರೆ 95% ರೋಗಗಳು ಸೈಕೋಮ್ಯಾಟಿಕ್ ಅಂತ, ಅಂದ್ರೆ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರಿ ರೋಗ ಉಂಟು ಮಾಡ್ತದೆ ಅಂತ. ಮೆಮರೀಸು ಪಾಸ್ಟ್, ಭೂತಕಾಲದ್ದು, ಅದು ವರ್ತಮಾನ ಕಾಲಕ್ಕೆ ಬಂದು ದೇಹದಲ್ಲಿ ಹಾರ್ಮೋನ್ ಕ್ರಿಯೇಟ್ ಮಾಡ್ತವೆ, ಅದು ಭಾವನೆಗಳನ್ನು ಕ್ರಿಯೇಟ್ ಮಾಡ್ತದೆ. ಆ ಭಾವನೆಗಳು ಪುನಃ ನಮ್ಮ ಥಿಂಕಿಂಗ್ ಅಲ್ಲಿ ಸಿಕ್ಕಾಕೊಳ್ತದೆ. ಇದರ ಅರ್ಥ ಏನಾಯ್ತು, ನಮ್ಮ ಭೂತಕಾಲ ಪಾಸ್ಟ್ ಇದು ಪ್ರೆಸೆಂಟಿಗೆ ಬಂತು, ಪ್ರೆಸೆಂಟ್ ಅಲ್ಲಿ ಏನಿದೆ ಅದು ಫ್ಯೂಚರ್ ಆಗ್ತದೆ, ಅದೇ ಪುನಃ ಮುಂದೆ ಹೋಗ್ತದೆ. ಅದು ಪಾಸ್ಟ್ ಬಿಕಮ್ಸ್ ಪ್ರೆಸೆಂಟ್, ಪ್ರೆಸೆಂಟ್ ಬಿಕಮ್ಸ್ ಫ್ಯೂಚರ್. ಇದಕ್ಕೆ ಕರ್ಮ ಅಂತ ಹೇಳ್ತೇವೆ, ಕ್ರಿಯಾಮಾಣ ಕರ್ಮ ಅಂತ ಹೇಳ್ತೇವೆ. ಈ ಪಾಸ್ಟ್ ಬಿಕಮಿಂಗ್ ಪ್ರೆಸೆಂಟ್, ಇದನ್ನು ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕರ್ಮವನ್ನ ಕಡಿಲಿಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯ ಹೇಗಿದೆ ಅಂದ್ರೆ, ನಮ್ಮ ಯೋಚನೆಗಳಲ್ಲಿ ಬದಲಾವಣೆ ಆದ್ರೆ
ನಮ್ಮ ದೇಹದಲ್ಲಿರುವ ಕೆಮಿಕಲ್ಸ್ ರಿಯಾಕ್ಷನ್ಸ್ ಬದಲಾವಣೆ ಆಗ್ತವೆ, ಎಮೋಷನ್ಸ್. ಆಗ ಭಾವನೆಗಳು ಬದಲಾವಣೆ ಆಗ್ತವೆ, ಅವಾಗ ಪುನಃ ಥಿಂಕಿಂಗ್ ಬದಲಾವಣೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತದೆ, ದೇಹ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ನಮ್ಮ ಯೋಚನೆಗಳನ್ನು ಬದಲಾಯಿಸಿದಾಗ ನಮ್ಮ ಭಾವನೆಗಳು ಭಾವೋದ್ರೇಕ ಬದಲಾಗುತ್ತೆ, ಭಾವನೆಗಳು ಬದಲಾಗ್ತವೆ. ಅದರಿಂದ ನಮ್ಮ ಜೀವನದಲ್ಲಿ ಜೀವನ ಜೀವನದ ಅವಸ್ಥೆ, ಜೀವಾತ್ಮನ ಅವಸ್ಥೆಯಲ್ಲಿ ಬದಲಾವಣೆ ಆಗ್ತದೆ. ಈ ಕೆಮಿಕಲ್ಸ್ಗಳಲ್ಲಿ, ಹಾರ್ಮೋನ್ಗಳಲ್ಲಿ ಎರಡು ರೀತಿಯ ಹಾರ್ಮೋನ್ಗಳು. ಒಂದು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ, ದುಃಖವನ್ನು ಕೊಡುವಂತವು, ಕಷ್ಟವನ್ನು ಕೊಡುವಂತವು. ಇನ್ನೊಂದು ಹ್ಯಾಪಿ ಹಾರ್ಮೋನ್ಸ್ ಅಂತ, ಸಂತೋಷವನ್ನು ಕೊಡುವ, ಆನಂದವನ್ನು ಕೊಡುವಂಥವು. ನಮ್ಮ ದೇಹ ಏನಾಗುತ್ತೆ, ಈ ಹಾರ್ಮೋನ್ಗಳಿಗೆ ಹೊಂದ್ಕೊಂಡ್ಬಿಡ್ತದೆ, ಅದಕ್ಕೆ ಅಡಿಕ್ಷನ್ ಆಗ್ಬಿಡ್ತದೆ. ಪುನಃ ಪುನಃ ಆ ಸಂತೋಷದ ಹಾರ್ಮೋನ್ಗಳು, ದುಃಖದ ಹಾರ್ಮೋನ್ಗಳು ಪುನಃ ಪುನಃ ಸೃಷ್ಟಿ ಮಾಡ್ತಾ ಇರ್ತದೆ. ಅದು ಯೋಚನೆಗಳು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ. ಇದಕ್ಕೆ ಅಡಿಕ್ಷನ್ ಅಂತ ಹೇಳ್ತೇವೆ, ಕೆಮಿಕಲ್ ಅಡಿಕ್ಷನ್ಸ್ ಇನ್ ದಿ ಬಾಡಿ. ಅದೇನಾಗುತ್ತೆ, ಥಿಂಕಿಂಗ್ ಪ್ಯಾಟರ್ನ್ ಅಡಿಕ್ಷನ್ ಆಗುತ್ತೆ. ಇದನ್ನು ಹೊರಬರಲಿ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಪಾಸ್ಟ್ ಅಲ್ಲಿ ಏನಾಗಿದೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಅದನ್ನ ಬೇರೆ ವಿಚಾರ ಮಾಡಿದಾಗ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಬದಲಾಯಿಸೋದ್ರಿಂದ ನಮ್ಮ ಎಮೋಷನಲ್ ಸ್ಟೇಟ್ ಬದಲಾಗ್ತದೆ, ನಮ್ಮ ಫೀಲಿಂಗ್ ಬದಲಾಗ್ತದೆ, ನಮ್ಮ ಥಿಂಕಿಂಗ್ ಬದಲಾಗ್ತದೆ. ಅದಕ್ಕೆ ಫೀಲಿಂಗ್ ಈಸ್ ಹೀಲಿಂಗ್ ಅಂತ ಹೇಳುದು. ನಮ್ಮ ಭಾವನೆಗಳನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯ ಯೋಚನೆಯಿಂದ ಒಳ್ಳೆಯ ಭಾವನೆಗಳು, ಆ ಒಳ್ಳೆಯ ಭಾವನೆಗಳಿಂದ ನಮ್ಮಲ್ಲಿ ಬದಲಾವಣೆ, ಇದು ಸಾಧ್ಯ ಇದೆ. ಅರಿವು ಅಥವಾ ಆತ್ಮನಿಗೆ ಯಾವ ಬದಲಾವಣೆ ಇಲ್ಲ, ಆತ್ಮ ಸಾಕ್ಷಿ. ಅರಿವು, ಯೋಚನೆಗಳು, ಭಾವೋದ್ರೇಕ, ಭಾವನೆಗಳಲ್ಲಿ ಬದಲಾವಣೆ ಬರಬೇಕು. ಆವಾಗ ಏನಾಗುತ್ತೆ, ಜೀವಾತ್ಮನ ಅವಸ್ಥೆಯಲ್ಲಿ ಬದಲಾವಣೆ ಆಗ್ತದೆ. ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ನಮ್ಮ ಈ ಥಿಂಕಿಂಗ್, ಫೀಲಿಂಗ್, ಎಮೋಷನ್ಸ್ ಇದು ಹಲವಾರು ರೋಗಗಳಿಗೆ ಕಾರಣ. ಕ್ಯಾನ್ಸರ್ ಅಂತ ರೋಗ, ರುಮ್ಯಾಟಿಸಮ್ ಅಂತ ರೋಗ ಕೂಡ ಇದಕ್ಕೆ ಕಾರಣ. ನಮ್ಮ ಥಿಂಕಿಂಗ್, ಫೀಲಿಂಗ್, ಎಮೋಷನ್ಸ್ ಬದಲಾವಣೆ ಮಾಡಿದಾಗ ದೇಹದಲ್ಲಿ ಬದಲಾವಣೆ ಆಗ್ತದೆ. ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಹರಿ ಓಂ ಸುಮಾ. ಹರಿ ಓಂ ಪ್ರಭುಜಿ, ಬಹಳ ಸೊಗಸಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ನನಗೆ ಅಡ್ರೆಸ್ ಮಾಡ್ದಂಗಿತ್ತು ಅದು. ತುಂಬಾ ಥ್ಯಾಂಕ್ಸ್. ನಿಮ್ಗೆ ತುಂಬಾ ಮುಖ್ಯ ಏನಂದ್ರೆ, ನೀವು ಈ ಪುಸ್ತಕ ಓದಿ, ಡಾಕ್ಟರ್ ಜೋ ಡಿಸ್ಪೆನ್ಸರ್ ಪುಸ್ತಕ ಸಿಕ್ಕಿದ್ರೆ ಓದಿ, ಓದ್ತೇನೆ. ಅಥವಾ ಅವ್ರದ್ದು ವಿಡಿಯೋಗಳು ಇರ್ತವೆ, ಅದನ್ನ ಕೇಳಿ. ನಮ್ಮ ಥಿಂಕಿಂಗ್ ಇಂದ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತದೆ. ನಾನು ನಿಮ್ಗೆ ಆ ದಿವಸ ಹೇಳಿದ್ದೆ, ನಿಮ್ಮ ಎಮೋಷನಲ್ ಡಿಸ್ಟರ್ಬೆನ್ಸ್ ನಿಮ್ಮ ದೇಹಕ್ಕೆ ಕಾರಣ ಆಗ್ತಾ ಇದೆ ಅಂತ. ಹೌದು, ಆ ಎಮೋಷನಲ್ ಡಿಸ್ಟರ್ಬೆನ್ಸ್ ನೀವು ಜೀವನದಲ್ಲಿ ಆಯ್ತಲ್ಲ, ಅದು ನಿಮ್ಮ ದೇಹದ ಮೇಲೆ ಎಫೆಕ್ಟ್ ಮಾಡಿದೆ ಅಂತ ಹೇಳಿದೆ. ಸರಿಯಾದ ಭಾವನೆಗಳನ್ನ ಜನರೇಟ್ ಮಾಡಿದ್ರೆ ಅದೇನಾಗುತ್ತೆ, ಗುಣ ಆಗುತ್ತೆ. ಅದಕ್ಕೆ ನಿಮ್ಗೆ ಮೆಡಿಟೇಷನ್ ಕೊಟ್ಟದ್ದು ನಾನು. ಸರಿನಾ? ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಯಾರಿಗ ಬೇರೆ ಪ್ರಶ್ನೆ ಇದೆಯಾ? ಎನಿಬಡಿ ಎಲ್ಸ್ ಹ್ಯಾಸ್ ಕ್ವೆಶ್ಚನ್? ಸುಜಯ ಮೇಡಮ್? ಇಲ್ಲ ಗುರುಜಿ, ಇದು ಮುಂಚೆ ಮಾಡಿದ್ದೀರಾ ತುಂಬಾ ಹಿಂದೆ. ಹೌದಾ? ಓಕೆ. ಸೊ ಈ ಒಂದು 5 ನಿಮಿಷ ಇದನ್ನ ಅಭ್ಯಾಸ ಮಾಡೋಣ. 5 ನಿಮಿಷ ಎಲ್ಲ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಾವು ಒಂದು ಸುಂದರವಾದ ಅರಣ್ಯದಲ್ಲಿದ್ದೇವೆ ಅನ್ನುವ ಕಲ್ಪನೆ ಮಾಡಿ. ಗಾಳಿ ಹಿತವಾಗಿ, ಮಿತವಾಗಿ ಬೀಸ್ತಾ ಇದೆ, ಮೈಗೆ ಮುಟ್ತಾ ಇದೆ, ಮನಸ್ಸಿಗೆ ಹಿತ ಆಗ್ತಾ ಇದೆ.
ಹತ್ತಿರದಲ್ಲಿ ನದಿಯ ನೀರು ಹರಿತಾ ಇದೆ. ಜುಳು 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 ಶಬ್ದ ಮನಸ್ಸಿಗೆ ಮುದವನ್ನು ಉಂಟು ಮಾಡ್ತಾ ಇದೆ. ಪಕ್ಷಿಗಳ ಶಿಲಿಪಿಲಿ ನಾದ ಕೇಳ್ತಾ ಇದೆ. ಒಳ್ಳೆ ಗಾಳಿ, ಮರಗಳು ಗಾಳಿ ಬಂದಾಗ ಅಲುಗಾಡುವ ಶಬ್ದ, ಮನಸ್ಸಿಗೆ ಬಹಳ ಹಿತ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆ. ಆರಾಮಾಗಿದ್ದೇನೆ. ಯಾವ ಜವಾಬ್ದಾರಿ ಇಲ್ಲ. ಆನಂದವಾಗಿದ್ದೇನೆ. ಮನಸ್ಸಿನಲ್ಲಿ ಸಂತೋಷದ ಅನುಭವ ಆಗ್ತಾ ಇದೆ. ಈ ಅನುಭವದಿಂದ ಪುನಃ ಪುನಃ ಪಡಿಬೇಕು ಅನ್ನೋ ಆಸೆ ಆಗ್ತದೆ. ಕಣ್ಣು ತೆಗಿಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಆನಂದದ ಅನುಭವ. ಸಂತೋಷ ಪಡಿರಿ. ದೇಹದಲ್ಲಿ ಒಳ್ಳೆ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗ್ತವೆ ಇದನ್ನ ಮಾಡಿದಾಗ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ. ಈ ದೇಹ ಮನೋಬುದ್ಧಿ ನಾನಲ್ಲ. ಸರಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಹರಿ ಓಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕ್ವಶನ್ ಎಲ್ಲ ಆತ್ಮದೂತರಿಗೆ ವಂದನೆಗಳು. ಇಂದಿನ ಚಿಂತನೆ ಹೀಗೆ ಮುಗಿಸೋಣ.